ಮತ್ತೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿಂದ ಲೂಟಿ ಆಗ್ತಾ ಇದೆ ಅನ್ನೋದಾಗಿ ಆರೋಪ. ಪ್ಯಾಕೇಜ್ ಮೂಲಕವಾಗಿ ಗುತ್ತಿಗೆಯನ್ನ ನೀಡಿ ಭ್ರಷ್ಟಾಚಾರವನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಇನ್ನು ಬಲಾಢ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ಯಾಕೇಜ್ ಟೆಂಡರ್ ಅನ್ನ ಮಾಡಲಾಗಿದೆ. ಸಚಿವ ಸಂತೋಷ್ ಲಾಡ್ಗೆ ಆರ್ ಮಂಜುನಾಥ್ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಸಚಿವ ಸಂತೋಷ್ ಲಾಡ್ಗೆ ಪತ್ರವನ್ನ ಬರೆಯೋದರ ಮೂಲಕ ಇದನ್ನ ತಿಳಿಸಿದ್ದಾರೆ. ಹಾಗಾಗಿ ಕಾರ್ಮಿಕ ಇಲಾಖೆಯಲ್ಲಿಯೇ ಭ್ರಷ್ಟ ಅಧಿಕಾರಿಗಳಿಂದ ಲೂಟಿ ನಡೀತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ. ಇನ್ನು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಯಾವ ಇಲಾಖೆಗಳಲ್ಲಿ ನೋಡ್ತಾ ಹೋದ್ರೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನ ಹಾಕೋದಕ್ಕೆ ಆಗ್ತಾ ಇಲ್ಲ. ಇದೇ ಬೆನ್ನಲ್ಲೇ ಕಾರ್ಮಿಕ ಇಲಾಖೆಯಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಬಲಾಢ್ಯರಿಗೆ ಅನುಕೂಲವಾಗುವಂತಹ ರೀತಿ ಪ್ಯಾಕೇಜ್ ಟೆಂಡರ್ ಅನ್ನ ಕರೆಯಲಾಗಿದೆ. ಅಂದ್ರೆ ಪ್ಯಾಕೇಜ್ ಮೂಲಕವಾಗಿ ಗುತ್ತಿಗೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರದ ಮತ್ತೊಂದು ಇಲಾಖೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಸಚಿವ ಸಂತೋಷ್ ಲಾಡ್ಗೆ ಆರ್ ಮಂಜುನಾಥ್ರಿಂದ ಪತ್ರವನ್ನ ಬರೆಯಲಾಗಿದೆ. ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಲೇಬೇಕಾಗಿರ್ತಕ್ಕಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾರ್ಮಿಕ ಇಲಾಖೆಯಲ್ಲಿನೇ ಭ್ರಷ್ಟ ಅಧಿಕಾರಿಗಳಿಂದ ಆಗ್ತಾ ಇರುವಂತಹ ಮಾಸ್ಟರ್ ಸ್ಕೀಮ್ ಇದು. ಭ್ರಷ್ಟಾಚಾರಕ್ಕೆ ಕಾರಣವಾಗಲಿದೆ ಈ ಮಹತ್ವಪೂರ್ಣ ಯೋಜನೆ ಅನ್ನುವಂತಹ ಆರೋಪಗಳು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರೋಪವನ್ನ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಿಸುವಂತಹ ಟೆಂಡರ್ ಇದು. ಒಂದೊಂದು ಶಾಲೆಯ ನಿರ್ಮಾಣಕ್ಕೆ 35 ಕೋಟಿ ಬೇಕಾಗುತ್ತೆ. ಆದ್ರೆ ಇವರು ಪ್ಯಾಕೇಜ್ ರೂಪದಲ್ಲಿ ಟೆಂಡರ್ ಅನ್ನ ಕರೆದು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಪ್ಯಾಕೇಜ್ 200 ಕೋಟಿಗೆ ನಿಗದಿಯನ್ನ ಮಾಡಲಾಗಿದೆ. ಒಂದೆರಡು ಶಾಲೆಯನ್ನ ಟೆಂಡರ್ ಕರೆದ್ರೆ ಅದು ಅನುಕೂಲವಾಗತ್ತೆ. ಪ್ಯಾಕೇಜ್ ಟೆಂಡರ್ ರದ್ದು ಮಾಡೋದಕ್ಕೆ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಪ್ಯಾಕೇಜ್ ರೀತಿಯಲ್ಲಿ ಟೆಂಡರ್ ಕರಿಬಾರ್ದು, ಟೆಂಡರ್ ಅನ್ನ ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಸ್ಫೋಟಕ ಪತ್ರವನ್ನ ಬರೆಯಲಾಗಿದೆ. ಇನ್ನು ಆ ಪತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಪ್ಯಾಕೇಜ್ನ ಮೂಲಕ ಗುತ್ತಿಗೆಯನ್ನ ನೀಡಿ ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ದಾರೆ ಅನ್ನೋದಾಗಿ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲವಾರು ಗುತ್ತಿಗೆದಾರರು ಪ್ಯಾಕೇಜ್ ಟೆಂಡರ್ ಪ್ರಕ್ರಿಯೆ ಹಾಗೂ ಹಣ ಬಿಡುಗಡೆ ವಿಚಾರವಾಗಿ ಮತ್ತು ತಮ್ಮ ಇಲಾಖೆಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ದೂರುಗಳನ್ನ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘಕ್ಕೆ ಸಲ್ಲಿಸಿರ್ತಾರೆ. ಸದರಿ ಕಾಮಗಾರಿಗಳ ಪ್ಯಾಕೇಜ್ ಟೆಂಡರ್ ಪದ್ಧತಿಯು ಬೇರೆ ಯಾವುದೇ ಇಲಾಖೆಗಳಲ್ಲಿ ನಡೀತಾ ಇಲ್ಲ. ಆದ್ರೆ ತಮ್ಮ ಇಲಾಖೆಯಲ್ಲಿ ಹಲವಾರು ಜಿಲ್ಲೆಯನ್ನ ಒಟ್ಟಿಗೆ ಸೇರಿಸಿ ಬಲಾಢ್ಯ ಗುತ್ತಿಗೆದಾರರಿಗೆ ಹಾಗೂ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಪ್ಯಾಕೇಜ್ ಟೆಂಡರ್ಗಳನ್ನ ಪ್ರಕಟಿಸ್ತಾ ಇದ್ದೀರಿ. ಆದ್ರಿಂದ ತಾವುಗಳು ತುರ್ತಾಗಿ ತಮ್ಮ ಇಲಾಖೆಯ ಅಧಿಕಾರಿಗಳೊಂದಿಗೆ ಹಾಗೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಸಭೆಯನ್ನ ಕರಿಬೇಕು ಅಂತ ಹೇಳಿ ಗುತ್ತಿಗೆದಾರರ ಸಂಘದಿಂದ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಸರ್ಕಾರದ ಮತ್ತೊಂದು ಇಲಾಖೆಯಲ್ಲೂ ಕೂಡ ಸದ್ಯ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ. ಸರ್ಕಾರದ ಯಾವ ಇಲಾಖೆಗಳಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರನೇ ತಾಂಡವವಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋಕಂತೂ ಆಗ್ತಾ ಇಲ್ಲ. ಇದರ ಬೆನ್ನಲ್ಲೇ ಕಾರ್ಮಿಕ ಇಲಾಖೆ ಅಂದ್ರೆ ಪ್ಯಾಕೇಜ್ ಮೂಲಕ ಗುತ್ತಿಗೆಯನ್ನ ನೀಡಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಏನಿದು ಪ್ಯಾಕೇಜ್ ಮೂಲಕ ಗುತ್ತಿಗೆ ನೀಡ್ತಾ ಇರುವಂತಹ ಭ್ರಷ್ಟಾಚಾರ? ದಿವ್ಯಾದಾಸ್, ಇದೊಂದು ಅತ್ಯಂತ ದೊಡ್ಡ ಸ್ಕೆಚ್. ಅಂದ್ರೆ ಒಂದು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಅನ್ನ ಪಡಿಕೊಳ್ಳಿಕ್ಕೆ, ಭ್ರಷ್ಟಾಚಾರದ ಹಣವನ್ನು ಪಡೀಲಿಕ್ಕೆ ಹಾಕುವಂತ ಸ್ಕೀಮ್, ಒಂದು ಸ್ಕೆಚ್ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ನೇರವಾಗಿ ಇದನ್ನ ಆರೋಪ ಮಾಡ್ತಾ ಇರುವಂತದ್ದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರುವಂತ ಆರ್ ಮಂಜುನಾಥ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಕಾರ್ಮಿಕ ಇಲಾಖೆ ಸಚಿವರಂತ ಸಂತೋಷ್ ಲಾಡ್ಗೆ ನೇರವಾಗಿ ಪತ್ರವನ್ನ ಬರೆದು, ಬೇರೆ ಯಾವುದೇ ಇಲಾಖೆಗಳಲ್ಲಿ ಪ್ಯಾಕೇಜ್ ಸಿಸ್ಟಮ್ ನಲ್ಲಿ ಗುತ್ತಿಗೆಯನ್ನ ಕರೀತಾ ಇಲ್ಲ. ಪ್ಯಾಕೇಜ್ ಸಿಸ್ಟಮ್ ನಲ್ಲಿ ಗುತ್ತಿಗೆ ಕರೆಯೋದು ಅಂದ್ರೆ ಏನು? ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಕಾಮಗಾರಿ ಸಂಬಂಧಪಟ್ಟಂತೆ ಬೇರೆ ಬೇರೆ ಜಿಲ್ಲೆಗಳ ಕಾಮಗಾರಿಗಳನ್ನ 1, 2, 3, 4 ಈ ಹಲವು ಪ್ಯಾಕೇಜ್ಗಳಲ್ಲಿ ವಿಂಗಡಣೆ ಮಾಡಿ ಕೊಡುವಂತದ್ದು. ಅಂದ್ರೆ 3-4 ಜಿಲ್ಲೆದು ಒಂದು ಪ್ಯಾಕೇಜು, ಇನ್ನೊಂದು 3 ಜಿಲ್ಲೆದು ಇನ್ನೊಂದು ಪ್ಯಾಕೇಜ್, ಈ ರೀತಿ ಮಾಡಿ ಅಲ್ಲಿನ ಒಂದು ಕಾಮಗಾರಿಗಳನ್ನ ಗುತ್ತಿಗೆಯನ್ನ ಕರೆಯೋದನ್ನ ಪ್ಯಾಕೇಜ್ ಸಿಸ್ಟಮ್ ಅಂತ ಕರೀತಾರೆ. ಇದು ಈ ಒಂದು ಸಿಸ್ಟಮ್ ಮಾಡಿದಾಗಲೆಲ್ಲ ಏನಾಗುತ್ತೆ ಅಂದ್ರೆ, ಇಲ್ಲಿ ಏನು ಗುತ್ತಿಗೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನಾಗ್ತಾರೆ, ಅದು ಬಹುಶಃ ಅದು ಈ ಒಂದು
ಬಲಾಢ್ಯ ಗುತ್ತಿಗೆದಾರರಿಗೆ ಮಾತ್ರ ಸಿಗೋ ರೀತಿಯಲ್ಲಿ ಆ ನಿಯಮಾವಳಿಗಳನ್ನು ರೂಪಿಸಿರ್ತಾರೆ. ಇದರಿಂದಾಗಿ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲ ಕಲ್ಪಿಸುವ ರೀತಿಯಲ್ಲಿ ಈ ಒಂದು ಟೆಂಡರ್ ನ ಕರೀತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈ ತರ ಪ್ಯಾಕೇಜ್ ಸಿಸ್ಟಮ್ ಮಾಡೋದ್ರಿಂದ ಭ್ರಷ್ಟಾಚಾರಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಗುತ್ತಿಗೆದಾರರು ಯಾರಿದ್ದಾರೆ ಆ ಗುತ್ತಿಗೆದಾರರಿಗೆ ಟೆಂಡರ್ ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶನೇ ಸಿಗದಂತೆ ಆಗ್ತದೆ. ಇದರಿಂದ ಈ ಹಿನ್ನೆಲೆಯಲ್ಲಿ ಕೂಡಲೇ ಈ ಒಂದು ಏನು ಟೆಂಡರ್ ನ ಕರೆದಿದ್ದಾರೆ ನಾವು ತೋರಿಸ್ತಾ ಇದೀವಿ, ಡಾಕ್ಯುಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಇದರಲ್ಲಿ ತಾವು ನೋಡ್ಬೋದು ಏನಂತಂದ್ರೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಆ ಒಂದು ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆ ನಿರ್ಮಿಸೋದು ಅಂದ್ರೆ ಒಂದು ಶಾಲೆಗೆ 35 ಕೋಟಿ ಆಗುತ್ತೆ. ಇದನ್ನ ಈಗೇನು ಒಂದು 200 ಕೋಟಿ ಒಂದು ಪ್ಯಾಕೇಜ್ ಅಂದ್ರೆ ಅದಕ್ಕೊಂದು 200 ಕೋಟಿ ನಿಗದಿ ಮಾಡಿರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಗೆ ಸೇರಿಸಿ ಒಂದೊಂದು ಪ್ಯಾಕೇಜ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ಏನಾಗಿದೆ, ಈಗ ಟೆಂಡರ್ ನ ಕರೆದಿದಾರಲ್ಲ, ಇದರಿಂದ ಏನಾಗುತ್ತೆ, ಇಂತಹ ಗುತ್ತಿಗೆ ವ್ಯವಸ್ಥೆಯಿಂದ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಅಂದ್ರೆ ಯಾರೋ ಒಬ್ಬ ಗುತ್ತಿಗೆದಾರರಿಗೆ ಸಹಾಯ ಮಾಡ್ಲಿಕ್ಕೆ ಈ ತರ ಪ್ಯಾಕೇಜ್ ಸಿಸ್ಟಮ್ ನ ಕರೆಯೋದ್ರಿಂದ ಆ ಒಂದು ಗುತ್ತಿಗೆದಾರ ಬಲಾಢ್ಯ ಗುತ್ತಿಗೆದಾರ ಇರ್ತಾರೆ, ಅವರು ಈ ಒಂದು ಇಂತಿಷ್ಟು ಹಣವನ್ನ ಅಥವಾ ಪ್ಯಾಕೇಜ್ ರೂಪದಲ್ಲಿ ಭ್ರಷ್ಟಾಚಾರವನ್ನ ಮಾಡಿ ಅವ್ರಿಗೆ ಕಮಿಷನ್ ಹಣವನ್ನ ಕೊಡ್ತಾರೆ ಅನ್ನುವಂತ ಆರೋಪಗಳನ್ನ ಈಗ ಏನು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತ ಮಂಜುನಾಥ್ ಅವ್ರು ಮಾಡ್ತಾ ಇರುವಂತದ್ದು. ಈಗ ಯಾವುದೇ ಇಲಾಖೆನಲ್ಲಿ ಈ ರೀತಿ ಪ್ಯಾಕೇಜ್ ಗುತ್ತಿಗೆ ಸಿಸ್ಟಮ್ ಇಲ್ಲ. ಅದು ಈ ತರದೊಂದು ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಈ ಸಿಸ್ಟಮ್ ನಲ್ಲಿ. ಇದನ್ನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಎನ್ನುವಂತ ಒಂದು ಗಂಭೀರವಾದ ಸ್ಫೋಟಕ ಪತ್ರವನ್ನ ಬರೆದಿರುವಂತದ್ದು. ಇದರ ಪತ್ರದ ಒಂದು ಬರ್ದಿರುವಂತ ವಿಷಯಗಳನ್ನ ನಾವು ನಿಮ್ಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೀವಿ ವೀಕ್ಷಕರಿಗೆ. ಈಗ ಏನಾಗುತ್ತೆ ಅಂತಂದ್ರೆ ಈ ಪ್ಯಾಕೇಜ್ ಗುತ್ತಿಗೆ ಸಿಸ್ಟಮ್ ಯಾವ್ಯಾವ ಕೊಡ್ತಾರೆ ಅಲ್ಲಿ ಕಿಕ್ ಬ್ಯಾಕ್ ಬಂದೇ ಬರುತ್ತೆ ಅನ್ನುವಂತ ಆರೋಪ ಇರೋದ್ರಿಂದ ಈ ಪ್ಯಾಕೇಜ್ ಸಿಸ್ಟಮ್ ಗುತ್ತಿಗೆಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇಂಥ ಅಕ್ರಮ ಗುತ್ತಿಗೆ ಅಥವಾ ಈ ಅಕ್ರಮ ಒಂದು ಟೆಂಡರ್ ನ ಕರಿಬಾರದು ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿರೋದು. 2-3 ದಿನಗಳಲ್ಲೇ ಮಾತುಕತೆಗೆ ಗುತ್ತಿಗೆದಾರರನ್ನ ರಾಜ್ಯ ಗುತ್ತಿಗೆದಾರ ಸಂಘ ಮತ್ತೆ ಅಧಿಕಾರಿಗಳನ್ನ ಕರೆದು ಈ ಗುತ್ತಿಗೆ ಏನ್ ಕರೆದಿದ್ದಾರೆ ಈಗ ಆಲ್ರೆಡಿ ಇದನ್ನ ತಕ್ಷಣ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು, ರದ್ದು ಮಾಡ್ಬೇಕು. ಇಲ್ಲವಾದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಗುತ್ತಿಗೆದಾರರ ಸಂಘ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಈ ಒಂದು ಪ್ಯಾಕೇಜ್ ಸಿಸ್ಟಮ್ ಗುತ್ತಿಗೆಯನ್ನ ಅಂತ ಬಂದ ಸಂದರ್ಭದಲ್ಲೂ ಈ ಹಿಂದೆ ಕೂಡ ನೋಡಬಹುದು ಹಲವು ಇಲಾಖೆಗಳಲ್ಲಿ ಈ ತರ ಒಂದು ಪ್ಯಾಕೇಜ್ ಸಿಸ್ಟಮ್ ನಿಂದ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಬಂದ ಹಿನ್ನೆಲೆಯಲ್ಲಿ ಇದನ್ನ ಕೈ ಬಿಟ್ಟಿದ್ದಾರೆ, ಲೋಕೋಪಯೋಗಿ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿ. ಆದ್ರೆ ಈಗ ಕಾರ್ಮಿಕ ಇಲಾಖೆನಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಏನ್ ಸಚಿವರಿಗೆ ಇದ್ರ ಬಗ್ಗೆ ಗೊತ್ತಿದೆಯೋ ಅಥವಾ ಗೊತ್ತಿಲ್ವೋ, ಅವರ ಗೊತ್ತಿಲ್ಲದೆ ಈ ರೀತಿ ಮಾಡಿದಾರೋ ಅಧಿಕಾರಿಗಳು, ಇವೆಲ್ಲವನ್ನ ಗಮನಿಸಬೇಕಾಗ್ತದೆ. ಸಂತೋಷ್ ಲಾಡ್ ಅವರು ಬಹಳ ಆಕ್ಟಿವ್ ಆದಂತ ಸಚಿವರು, ಇದನ್ನ ಅವ್ರು ಗಮನಿಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಜೊತೆನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇರ್ತಾರೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ಯಾಕೇಜ್ ಸಿಸ್ಟಮ್ ನಲ್ಲಿ ಕರೆದಿರುವಂತ ಗುತ್ತಿಗೆನ ತಕ್ಷಣ ರದ್ದು ಮಾಡಿ ಈ ಒಂದು ಏನು ಸಮಸ್ಯೆ ಇದೆ ಇದನ್ನ ಪರಿಹಾರ ಮಾಡ್ತಾರೆ ಅನ್ನುವಂತ. ಓಕೆ ಪ್ರಸನ್ನ, ಹಾಗೆ ಹೋಲ್ನಲ್ಲಿರಿ. ಇದೀಗ ಸಚಿವ ಸಂತೋಷ್ ಲಾಡ್ಗೆ ಆರ್ ಮಂಜುನಾಥ್ ಏನು ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳಿಸ್ತಿದೆ? ನಮಸ್ತೆ ಅಮ್ಮ, ಹೇಳಿ. ಓಕೆ ಸರ್, ಏನು ಕಾರ್ಮಿಕ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳಿಂದ ಲೂಟಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಏನ್ ಸಮಸ್ಯೆ ಇದು, ಯಾವ ಆರೋಪ ಅಂತ ಹೇಳಿ? ಮೇಡಮ್ ಒಂದು ವಿಷಯ ಏನಾಗಿದೆ, 740 ಕೋಟಿದು 4 ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ಓಕೆ, 4 ಪ್ಯಾಕೇಜ್ ಮಾಡೋದು ಅದನ್ನ ನಾವು ತಿಳಿಸ್ಬೇಕಲ್ವಾ? 4 ಅಂದ್ರೆ 40 ಜನ ಮಾಡೋ ಕೆಲಸನ 8 ಜಿಲ್ಲೆ ಮಾಡಿ 1 ಪ್ಯಾಕೇಜ್ ಮಾಡ್ತಾ ಇದ್ದಾರೆ. ತಪ್ಪಲ್ವಾ ಅದು? ನಾವು ಪ್ಯಾಕೇಜ್ ಮಾಡಬೇಡಿ ಅಂತ ಹೇಳಿದೀವಿ, ಭ್ರಷ್ಟಾಚಾರ ಅಂತ ಹೇಳಿಲ್ಲ ನಾವು. ಪ್ಯಾಕೇಜ್ ಮಾಡಬೇಡಿ ಅಂತ, ಯಾಕಂದ್ರೆ ಪ್ಯಾಕೇಜ್ ಮಾಡಿದ್ರೆ ಭ್ರಷ್ಟಾಚಾರಕ್ಕೆ ದಾರಿ ಮಾಡ್ಕೊಡುತ್ತೆ. ಅದನ್ನ ನೀವು ಮಾಡಬೇಡಿ, ನೀವು ಪ್ಯಾಕೇಜ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಜಿಲ್ಲೆಗೊಂದು ಟೆಂಡರ್ ಮಾಡಿ ಅಂತ ಹೇಳಿದೀವಿ. 36 ಕೋಟಿದು ಒಂದೊಂದು ವರ್ಕ್ ಅಂತದನ್ನ 4 ಪ್ಯಾಕೇಜ್ ಮಾಡ್ಬಿಟ್ಟು 4 ಕ್ಲಸ್ಟರ್ ವರ್ಕ್ಸ್ ಅಂತಂದ್ ಹೇಳಿ ಕ್ಲಸ್ಟರ್ ಇದ್ ಮಾಡಿ 4 ಪ್ಯಾಕೇಜ್ ಮಾಡಿದ್ರೆ 4 ಯಾರೋ ಹೊರ ರಾಜ್ಯದವ್ರಿಗೆ ಆಗುತ್ತೆ, ನಮಗೆ ಲೋಕಲ್ ಕಾಂಟ್ರಾಕ್ಟರ್ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಲೆಟರ್ ಬರ್ದಿದೀವಿ, ಆತರ ಕ್ಯಾನ್ಸಲ್ ಮಾಡಿ ಅಂತ ಲೆಟರ್ ಬರ್ದಿದೀವಿ. ನಮಗೆ ಬುಧವಾರ ಬೆಳಿಗ್ಗೆ ಸಿಇಒ ಅವರು ಮೀಟಿಂಗ್ ತಗೊಳ್ತಾರೆ, ಭಾರತಿ ಮೇಡಮ್ ಮೀಟಿಂಗ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಹೇಳಿ ಅಮ್ಮ. ಓಕೆ ಸರ್, ಅಂದ್ರೆ ಈಗ ನೀವು ಪತ್ರ ಬರೆಯುವಂತದನ್ನ ಮಾಡಿದ್ದೀರಾ, ಜೊತೆಗೆ ಪ್ಯಾಕೇಜ್ ಟೆಂಡರ್ಗೆ ಕಿಕ್ ಬ್ಯಾಕ್ ಹಾಕ್ಬೇಕು ಅಂದ್ರೆ ಅದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರ್ದಿದ್ದೀರಾ. ಸೊ ಮುಂದಿನ ಕ್ರಮ ಏನು ಅಂತ ಹೇಳಿ? ಮೇಡಮ್, ಅವರು ಟೆಂಡರ್ ಕ್ಯಾನ್ಸಲ್ ಮಾಡ್ಲಿಲ್ಲ, 4 ಪ್ಯಾಕೇಜ್ ಟೆಂಡರ್ ಕ್ಯಾನ್ಸಲ್ ಮಾಡ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಕೋರ್ಟ್ ಮೊರೆ ಹೋಗ್ತೀವಿ. ಮತ್ತೆ ಪುನಃ ನಿಮ್ಮ ಪ್ರೆಸ್ ಮಾಧ್ಯಮದ ಮುಂದೆ ಬಂದ್ ಹೇಳ್ತೀವಿ ಯಾವ್ಯಾವ ರೀತಿ ಇದರಿಂದ ದಾರಿ ಮಾಡ್ಕೊಡ್ತಾರೆ ಭ್ರಷ್ಟಾಚಾರಕ್ಕೆ ಅಂತಂದೇಳಿ ದಾರಿ ಮಾಡ್ಕೊಡ್ತಾರೆ ಅಂತ ಬಂದ್ ಹೇಳ್ತೀವಿ. ನಿನ್ನೆ ಮಿನಿಸ್ಟರ್ ಹತ್ರ ಮಾತಾಡಿದೀವಿ. ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರು ನನ್ನ ಜೊತೆಗೆ ಮಾತಾಡಿದ್ರು ಖುದ್ದಾಗಿ ದೂರವಾಣಿ ಮುಖಾಂತರ. ಸಂತೋಷ್ ಲಾಡ್ ಸಾಹೇಬ್ರು ಸ್ವಲ್ಪ ಇದ್ರಾಗ ಹೇಳಿದ್ರು, ನೀವು ನಮ್ಮನ್ನೆಲ್ಲ ಕೇಳಬಾರ್ದು, ನೀವು ಸೆಕ್ರೆಟರಿ ಜೊತೆ ಮಾತಾಡಿ ಅಂತ ಹೇಳಿದ್ರು. ಅದು ತಪ್ಪದು. ಅವರೊಬ್ಬ ರಾಜ್ಯ ಅಧ್ಯಕ್ಷರು ಮಾತಾಡಿದಾಗ
ಸೊ ಒಂದ್ ಸ್ವಲ್ಪ ಮಾತಾಡ್ಬೇಕು ಯಾಕಂದ್ರೆ ಸೆಕ್ರೆಟರಿ ಮಿನಿಸ್ಟ್ರಿಗೆ ಗೊತ್ತಿಲ್ಲದೆ ಸೆಕ್ರೆಟರಿ ಮಾಡ್ಲಿಕ್ಕೆ ಸಾಧ್ಯನಾ? ಪ್ಯಾಕೇಜ್ ಮಾಡ್ಬೇಕು ಅಂದ್ರೆ ಮಿನಿಸ್ಟರ್ ಕನ್ಸರ್ನೆನ್ಸ್ ತಗೊಂಡೇ ಮಾಡಿರ್ತಾರಲ್ವಾ? ಹೌದು ಹೌದು ಹೌದು. ಆದ್ರೆ ಮಿನಿಸ್ಟರ್ ಸಾಹೇಬ್ರು ನೀವು ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಾರ್ದು, ನೀವು ಸೆಕ್ರೆಟರಿ ಜೊತೆ ಮಾತಾಡಿ ಅಂದ್ರು. ಅದು ತಪ್ಪದು. ಯಾಕಂದ್ರೆ ನಮ್ಗೂ ಬೇರೆ ಬೇರೆ ಮಿನಿಸ್ಟರ್ಗಳೆಲ್ಲ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಇರೋ ಸಮಸ್ಯೆ ಹೇಳಿದ್ರೆ ಕೇಳ್ತಾರೆ. ಬಟ್ ಲಾಲ್ ಸಾಹೇಬ್ರಿಗೆ ಸಂತೋಷ್ ಲಾಡ್ ಸಾಹೇಬ್ರಿಗೆ ಒಂದು ಮನೆ ಮಾಡ್ತೀವಿ. ನಾವು ಯಾರು ಅಸೋಸಿಯೇಷನ್ ಏನಾದ್ರು ಮಾತಾಡಿದ್ರೆ ಸಮಾಧಾನ ಮಾತಾಡೋ ಅಂತ ಒಂದು ಸೌಜನ್ಯತೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಓಕೆ. ಅಂದ್ರೆ ಪ್ಯಾಕೇಜ್ ಗುತ್ತಿಗೆ ನೀಡಿದ್ರೆ ಬಲಾಢ್ಯ ಗುತ್ತಿಗೆದಾರರಿಗೆ ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಹೌದಮ್ಮ, ಈಗ ನೋಡಿ 40 ಜನ ನಮ್ಮ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರಿಗೆ 40 ಜನಕ್ಕೆ ಅನುಕೂಲ ಆಗೋದು ಹೋಗಿ ಬರೀ 4 ಜನಕ್ಕೆ ಅನುಕೂಲ ಆಗ್ತಿದೆ. ತಪ್ಪಲ್ವಾ ಇದು? ಅದನ್ನ ಪ್ಯಾಕೇಜ್ ಮಾಡಬಾರ್ದು ಅಂತ ಕಾನೂನು ಇದೆ. ಪ್ಯಾಕೇಜ್ ಮಾಡಬಾರ್ದು. ಇದು ನಾವು ರಾಜ್ಯ ಸಂಘ ಖಂಡಿಸ್ತೈತೆ. ಇದಕ್ಕೆ ಉಗ್ರ ಹೋರಾಟನೂ ಮಾಡ್ತೀವಿ. ಅವ್ರು ಕ್ಯಾನ್ಸಲ್ ಮಾಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಪ್ರೆಸ್ ಮುಖಾಂತರ ಸಾರ್ವಜನಿಕರಿಗೆ ಗೊತ್ತಾಗಂಗೆ ನಾವು ಪ್ರೆಸ್ ಮಾಡುವಂತ ಕೆಲಸನೂ ಮಾಡ್ಕೊಂತಿದೀವಿ. ಓಕೆ. ಈ ಕಾರ್ಮಿಕ 29th ಲಾಸ್ಟ್ ಡೇಟ್ ಇದೆ. 29th ಟೆಂಡರ್ ಲಾಸ್ಟ್ ಡೇಟ್ ಇದೆ. ಅವ್ರು ಇಮಿಡಿಯೇಟ್ ಆಗಿ ಮಾನ್ಯ ಸಚಿವರು ಇದನ್ನ ವಿಷಯನ ಸೀರಿಯಸ್ ಆಗಿ ತಗೊಂಡು ಸೆಕ್ರೆಟರಿ ಅವರಿಗೆ ಇಮಿಡಿಯೇಟ್ ಆಗಿ ಆದೇಶ ಮಾಡಬೇಕು. ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ, ಪ್ಯಾಕೇಜ್ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ಆದೇಶ ಮಾಡಬೇಕು. ಇವರು ಹೊರ ರಾಜ್ಯದ ಗುತ್ತಿಗೆದಾರರ ಪರವಾಗಿದಾರೋ ನಮ್ಮ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಪರವಾಗಿದಾರ ಇವರು? ಓಕೆ. ಸೊ ಅಂದ್ರೆ ಈ ಪ್ಯಾಕೇಜ್ ಮೂಲಕ ಗುತ್ತಿಗೆದಾರರಿಗೆ ಯಾವ ರೀತಿ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಸರ್? ಅವ ಪ್ಯಾಕೇಜ್ ಮಾಡಿ ಹೇಳಿದ್ನಲ್ಲಮ್ಮ, ಈಗ 8 ಜಿಲ್ಲೆ ಸೇರಿ ಒಬ್ರಿಗೆ ಆಗುತ್ತೆ. ಅದು 8 ಜನ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ತಾರಲ್ಲ, ಕೆಲಸ ಸಿಗುತ್ತಲ್ವಾ ಅವ್ರಿಗೆ? ಮತ್ತೆ ಈಗ ಒಬ್ರೇ ತಿನ್ನೋದು ಹೆಂಗಿರುತ್ತೆ, 8 ಜನ ಕಾಂಟ್ರಾಕ್ಟರ್ ಕೆಲಸ ಸಿಗೋದು ಹೆಂಗಿರುತ್ತೆ? ಅದೇ ತರ 8 4 32. ಸೊ ಅಲ್ಲಿಗೆ 40 ಕಾಲೇಜುಗಳು ಇದಾವೆ. 40 ಕಾಲೇಜು 40 ಜನ ಕಾಂಟ್ರಾಕ್ಟರ್ಗೆ ಅನುಕೂಲ ಆಗುತ್ತೆ. 40 ಜನ ಕಾಂಟ್ರಾಕ್ಟರ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟರ್ಗಳಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಅವ್ರು 250 ಕೋಟಿ ಒಂದೊಂದು ಟೆಂಡರ್ ಮಾಡಿದ್ದಾರೆ. 250 ಕೋಟಿ ನಮ್ಗೆ ಯಾರಿಗೂ ಎಲಿಜಿಬಿಲಿಟಿ ಆಗೋದಿಲ್ಲ. ಯಾರೋ ಬಲಾಢ್ಯರು ಯಾರೋ 4 ಜನ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗ್ಬಾರ್ದು, ಅದು ಪ್ಲೀಸ್. ಓಕೆ ಓಕೆ. ಸೊ ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪ್ರಸನ್ನ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.